ಜಗತ್ತಿನ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟ ಕೂಡ ಒಂದು. ಪಶ್ಚಿಮ ಘಟ್ಟದಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಪ್ರಕೃತಿಯ ಮೇಲೆ ಕೊಡಲಿ ಪ್ರಹಾರವನ್ನ ಮಾಡಲಾಗ್ತಾ ಇದೆ ಅಂತ ಅನೇಕ ವರ್ಷಗಳಿಂದ ಕೇಳ್ತಾನೆ ಬರ್ತಾ ಇದೆ. ಅದರ ಬೆಲೆಯನ್ನ ಈಗ ಜನ ತೆರುವಂತಹ ಕಾಲ ಬಂದಿದೆ ಅಂತ ಅನಿಸ್ತಾ ಇದೆ. ಕಾರಣ ಎತ್ತಿನಹೊಳೆ, ಇನ್ನೊಂದು ಕಡೆಗೆ ಚತುಷ್ಪಥ ರಸ್ತೆಗಾಗಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿ 100 ಅಡಿ ತನಕ ಗುಡ್ಡವನ್ನ ಬೇಕಾಬಿಟ್ಟಿಯಾಗಿ ಬಗೆದಿದ್ದಾರೆ. ಇದರಿಂದ ಅಡಿಪಾಯ ಗಟ್ಟಿ ಇಲ್ಲದೆ ಮಳೆಗಾಳಿಗೆ ಬೃಹತ್ ಗಾತ್ರದ ಮರಗಳು ಉರುಳ್ತಾ ಇದೆ. ಪದೇ ಪದೇ ಭೂಕುಸಿತ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಪ್ರತಿ ಬಾರಿ ಮಳೆಗಾಲದಲ್ಲಿಯೂ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗ್ತಲೇ ಇದೆ. ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ರಸ್ತೆ ಅಗಲೀಕರಣದ ಅವೈಜ್ಞಾನಿಕ ಕಾಮಗಾರಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇತ್ತೀಚೆಗಷ್ಟೇ ಈ ಅವೈಜ್ಞಾನಿಕ ಕಾಮಗಾರಿ ಆರಂಭಿಸಲಾಗಿದೆ ಅಂತೇಳಿ ಸ್ಥಳೀಯರು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಯಾಕೆಂದರೆ ಕಳೆದ 7 ವರ್ಷಗಳ ಹಿಂದೆ ಈ ಕಾಮಗಾರಿ ಆರಂಭಗೊಂಡಿರ್ತಕ್ಕಂಥದ್ದು. ಹಾಸನಿಂದ ಮಾರನಹಳ್ಳಿವರೆಗೂ ಸಿಮೆಂಟ್ ರಸ್ತೆ ಕಾಮಗಾರಿ ಜೊತೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಮಾಡಲಿಕ್ಕೆ ಗುತ್ತಿಗೆಯನ್ನು ನೀಡಲಾಗಿತ್ತು. ಆದರೆ ಹಾಸನಿಂದ ಸಕಲೇಶಪುರದವರೆಗೂ ಕಾಮಗಾರಿ ಪೂರ್ಣಗೊಳ್ಳಲು 7 ವರ್ಷಗಳೇ ತೆಗೆದುಕೊಂಡಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ಏನು ಚತುಷ್ಪಥ ರಸ್ತೆಗಾಗಿ ಈಗ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಬಗೆಯಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ರಸ್ತೆ ಅಗಲೀಕರಣ ಏನಿದೆ ಇದನ್ನು ಮಾಡಲಿಕ್ಕೆ ಈಗ ಅವೈಜ್ಞಾನಿಕವಾಗಿ 90 ಡಿಗ್ರಿ ಮಟ್ಟದಲ್ಲಿ ಆ ಗುಡ್ಡವನ್ನು ಕೆರೆದಿದ್ದಾರೆ. ಹೀಗಾಗಿ ಅದರ ಮೇಲ್ಗಡೆ ಇರತಕ್ಕಂತಹ ಮಣ್ಣು ಸಡಿಲಗೊಂಡಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಿರಾಡಿಘಾಟ್ ರಸ್ತೆಯಲ್ಲಿ ಮಳೆ ಸುರಿಯೋದ್ರಿಂದ ಮಣ್ಣು ನೇರವಾಗಿ ಕುಸಿದು ರಸ್ತೆಗೆ ಬರ್ತಾ ಇದೆ. ಇದು ಇಲ್ಲಿ ಪ್ರಮುಖವಾದ ಒಂದು ಸಮಸ್ಯೆ ಆಗಿದೆ. ಯಾಕೆಂದರೆ ಇವರು ಯಾವುದೇ ಹಿರಿಯ ಅಧಿಕಾರಿಗಳನ್ನು ಸರಿಯಾದ ಮಾಹಿತಿಯನ್ನು ಪಡೆದಿಲ್ಲ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪ್ನಿ ಏನಿದೆ ಅದರ ಇಂಜಿನಿಯರ್ಗಳು ಈ ಅವೈಜ್ಞಾನಿಕವನ್ನು ಗುಡ್ಡವನ್ನು ಕೆರೆದಿರೋದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಸಕಲೇಶಪುರದಿಂದ ಆರಂಭಗೊಂಡ್ರೆ ಎತ್ತಿನಹಳ್ಳ, ದೋಣಿಗಾಲು, ಆನೆಮಾಲ್ ಈ ಸಾಲು ಉದ್ದಕ್ಕೂ ಈ ರೀತಿಯಾಗಿ ಗುಡ್ಡವನ್ನು ಬಗೆದಿರೋದ್ರಿಂದ ಪ್ರತಿ ಬಾರಿ ಮಳೆಗಾಲದಲ್ಲೂ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅನಾಹುತಗಳು ಸಂಭವಿಸ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಈ ಕಾಮಗಾರಿ ಪಡೆದಿರ್ತಕ್ಕಂತಹ ಏನು ಗುತ್ತಿಗೆದಾರ ಇದ್ದಾನೆ ಆತನು ಸಹ ಸ್ಥಳಕ್ಕೆ ಒಮ್ಮೆಯೂ ಭೇಟಿ ನೀಡಿಲ್ಲ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದಾದ್ರೂ ಅನಾಹುತ ಆದಂಥ ಸಂದರ್ಭದಲ್ಲಿ ಮಾತ್ರ ಇಲ್ಲಿಗೆ ಬರ್ತಾರೆ ಹೊರತು ಇಲ್ಲಿ ಯಾರೂ ಇರಲಿಲ್ಲ. ಕೆಲವು ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಅಲ್ಲದೆ ಕಾಮಗಾರಿ ಸಹ ಮಂದಗತಿಯಲ್ಲಿ ಕಾಣ್ಬೋದು. ನೋಡಿ, ಈಗ ಸಿಮೆಂಟ್ ರಸ್ತೆಯನ್ನು ಇಲ್ಲಿ ಮಾಡಲಾಗಿದೆ. ಆದರೆ ಒಂದು 100 ಮೀಟರ್ ಮಾಡೋವಷ್ಟರಲ್ಲಿ ಅವರು ಬಗೆದಿರ್ತಕ್ಕಂತಹ ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆಗೆ ಬಂದಿದೆ. ಹಾಗಾಗಿ ಈ ರಸ್ತೆ ಕಾಮಗಾರಿಯ ಸ್ಥಳದಲ್ಲಿ ಏನಿದೆ ಇಲ್ಲಿ ನೀರು ಹರಿದು ಹೋಗ್ತಿದೆ. ಅದರ ಮೇಲೆ ಭಾರಿ ಪ್ರಮಾಣದ ಮಣ್ಣು ರಾಶಿಯ ಸಹ ಬಿದ್ದಿದೆ. ಈಗ ಕಾಮಗಾರಿಯನ್ನು ಸಹ ಸ್ಥಗಿತಗೊಳಿಸಲಾಗಿದೆ. ಮೊದಲೇ ಇವರು ಏನು ಒಂದು ವೈಜ್ಞಾನಿಕವಾಗಿ ಮಾಡತಕ್ಕಂಥ ಯಾವುದೇ ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಳದಲೇ ಏಕಾಏಕಿ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿರುವುದೇ ಈ ಎಲ್ಲ ಅನಾಹುತಗಳು ಪ್ರಮುಖವಾದಂತಹ ಕಾರಣವಾಗಿದೆ. ಈ ಚತುಷ್ಪಥ ರಸ್ತೆ ಕಾಮಗಾರಿ ಆರಂಭಗೊಂಡ ನಂತರವೇ ಶಿರಾಡಿಘಾಟ್ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಾಹುತಗಳು ಸಂಭವಿಸ್ತಿದ್ದಾರೆ. ಅದರಲ್ಲೂ ಮಳೆಗಾಲದಲ್ಲಿ ಇಲ್ಲಿ ಓಡಾಡುವುದೇ ಒಂದು ದುಸ್ತರವಾಗಿದೆ. ಯಾಕೆಂದರೆ ಇದು ಪ್ರಮುಖವಾದಂತಹ ಹೆದ್ದಾರಿಯಾಗಿದೆ. ಬೆಂಗಳೂರು ಮಂಗಳೂರಿಗೆ ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಆದರೆ ಅವೈಜ್ಞಾನಿಕ ಗುಡ್ಡ ಬಗೆತದಿಂದಾಗಿ ಸಹ ಮಳೆಗಾಲದಲ್ಲಿ ಏನು ಶಿರಾಡಿಘಾಟ್ ರಸ್ತೆ ಬಂದ್ ಆಗ್ತಾ ಇದೆ. ಅಲ್ಲದೆ ಅನಾಹುತಗಳು ಸಹ ಸಂಭವಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಸಕಲೇಶಪುರ.